ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ವ್ಲಾಗ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ದಾಂಡೇಲಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ದಾಂಡೇಲಿಯಲ್ಲಿ ನಾವು ಯಾವ ರೆಸಾರ್ಟಲ್ಲಿ ಉಳ್ಕೊಂಡಿದ್ವಿ, ಹಾಗೆ ಯಾವ್ಯಾವ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ನ ನಾವು ಮಾಡಿದ್ವಿ ಅಂತ ನಿಮಗೆ ಈ ವಿಡಿಯೋಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಅರ್ತಿಗಮ್ಯ ರೆಸಾರ್ಟ್ ಅಂತ ಹೊಸದಾಗಿ ಆಗಿರುವಂತಹ ರೆಸಾರ್ಟ್. ಇದು ದಾಂಡೇಲಿಯಲ್ಲಿ ತುಂಬಾ ಚೆನ್ನಾಗಿದೆ. ಇದು ರೆಸಾರ್ಟು ಇಲ್ಲಿ 2 ಶೇರಿಂಗಿಂದ 7 ಶೇರಿಂಗ್ವರೆಗೂ ನಿಮಗೆ ರೂಮ್ಸ್ ಅವೈಲೇಬಲ್ ಇರುತ್ತೆ. ರೂಮ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಲುಕ್ ವೈಸ್ ಆಗಿರ್ಬೋದು, ಪ್ರತಿಯೊಂದೂ ತುಂಬಾ ಚೆನ್ನಾಗಿದೆ. ಈ ರೆಸಾರ್ಟಲ್ಲಿ ನಮಗೆ ಏನೇನು ಪ್ರೊವೈಡ್ ಆಗುತ್ತೆ ಅಂದರೆ, ಜಸ್ಟ್ 1800 ನಾವು ಅವರಿಗೆ ಕೊಟ್ವಿ ಅಂತಂದರೆ ನಮಗೆ ಈ ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಸಿಗತ್ತೆ. ಹಾಗೆ ರೈನ್ ಡ್ಯಾನ್ಸ್ ಕೂಡ ಇಲ್ಲಿ ಅರೇಂಜ್ ಮಾಡಿರ್ತಾರೆ. ನೈಟ್ ಫೈರ್ ಕ್ಯಾಂಪ್ ಕೂಡ ಇರುತ್ತೆ. ಹಾಗೆ ಇಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ಕೂಡ ಇನ್ಕ್ಲೂಡ್ ಆಗೇ ಬಂದಿರುತ್ತೆ. ಫಸ್ಟು ರಿವರ್ ರಾಫ್ಟಿಂಗು ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ ಜಿಪ್ ಲೈನ್ ಇನ್ಕ್ಲೂಡ್ ಆಗಿರುತ್ತೆ. ಕಯಾಕಿಂಗು ಮತ್ತು ಬೋಟಿಂಗ್ ಕೂಡ ನಾವು ಕೊಟ್ಟಿರೋ ಅಮೌಂಟಲ್ಲೇ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ತುಂಬ ಒಳ್ಳೆ ರೆಸಾರ್ಟು. ಇಷ್ಟು ಕಡಿಮೆ ರೇಟಿಗೆ ನಾವು ಬೇರೆ ಕಡೆ ಸರ್ಚ್ ಮಾಡಿದರೂ ಕೂಡ ನಮಗೆ ಸಿಗೋದಿಲ್ಲ. ಎಲ್ಲ ಆ್ಯಕ್ಟಿವಿಟೀಸು, ಫುಡ್ಡು, ಅಕಾಮಿಡೇಷನ್ ಎಲ್ಲದೂ ಇನ್ಕ್ಲೂಡ್ ಆಗಿ ಪರ್ ಹೆಡ್ 1800 ಆಗುತ್ತೆ ಫ್ರೆಂಡ್ಸ್. ಪ್ಲೀಸ್, ಶಕ್ತಿ ಇದ್ದಾಗ ಮತ್ತು ಎನರ್ಜಿ ಇದ್ದಾಗನೇ ನಾವು ಇಂತಹ ಅಡ್ವೆಂಚರ್ಸ್ನ ನಾವು ಟ್ರೈ ಮಾಡಬೇಕು. ಪ್ಲೀಸ್, ಲೈಫಲ್ಲಿ ಒಂದು ಸರಿ ಆದರೂ ನೀವು ಟ್ರೈ ಮಾಡಿ. ನಾವು ಕಯಾಕಿಂಗ್, ಬೋಟಿಂಗ್ ಮತ್ತು ರಿವರ್ ರಾಫ್ಟಿಂಗು, ಜಿಪ್ ಲೈನ್ ಎಲ್ಲ ಮುಗಿಸ್ಕೊಂಡು ರೆಸಾರ್ಟಿಗೆ ವಾಪಸ್ ಆಗೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ತುಂಬ ರಶ್ ಇರೋ ಕಾರಣದಿಂದ ನಾವು ಬರೋದ್ರಲ್ಲಿ ತುಂಬ ಲೇಟ್ ಆಯಿತು. ಬಟ್ ರೆಸಾರ್ಟ್ನವರು ನಮಗಾದರೂ ಕೂಡ ರೈನ್ ಡ್ಯಾನ್ಸ್ ಮತ್ತು ಸ್ವಿಮ್ಮಿಂಗ್ ಪೂಲನ್ನು ಪ್ರೊವೈಡ್ ಮಾಡಿಕೊಟ್ರು. ತುಂಬ ಲೇಟ್ ಆದರೂ ಕೂಡ ಅವರು ಯಾವುದಕ್ಕೂ ರಿಸ್ಟ್ರಿಕ್ಟ್ ಮಾಡಲಿಲ್ಲ. ಎಲ್ಲದಕ್ಕೂ ನಮಗೆ ಅನುಕೂಲ ಮಾಡಿಕೊಟ್ರು. ಯಾವುದು ಮಿಸ್ ಆಯಿತು ಅಂತ ನಮಗೆ ಅನ್ನಿಸ್ಲಿಲ್ಲ. ನೋಡಿ, ನೈಟ್ ಫೈರ್ ಕ್ಯಾಂಪ್ ಕೂಡ ಹಾಕ್ಕೊಟ್ರು. ತುಂಬ ಚೆನ್ನಾಗಿ ಇತ್ತು. ಕೂಲಾಗಿರುತ್ತೆ ನೈಟ್ ಮಾತ್ರ ವೆದರು. ಸೊ ನಾವು ಫೈರ್ ಕ್ಯಾಂಪ್ ಸುತ್ತ ಕೂತ್ಕೊಂಡು ಫುಲ್ ಮಸ್ತಿ ಆ್ಯಂಡ್ ಎಂಜಾಯನ್ನ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು 7 o'clock ಅಷ್ಟೊತ್ತಿಗೆ ಎದ್ಬಿಟ್ಟು ಟ್ರಕ್ಕಿಂಗಿಗೆ ಹೋದ್ವಿ. ಸೊ ಆ್ಯಕ್ಚುಲಿ ಅವರು 6 o'clock ಅಷ್ಟೊತ್ತಿಗೆ ಎದ್ದು ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಎಲ್ಲರೂ ಟಯರ್ಡ್ ಆಗಿರೋ ಕಾರಣದಿಂದ ನಾವು 7 o'clock ಅಷ್ಟೊತ್ತಿಗೆ ಎದ್ಬಿಟ್ಟು ಹೊರಟ್ವಿ. ಸೊ ಒಂದು ನೈಸ್ ಜರ್ನಿ ಅಂತ ಹೇಳ್ಬೋದು. ಮಾರ್ನಿಂಗ್ ಟ್ರೆಕ್ಕಿಂಗ್ ಮಸ್ತ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು, ಟಿಫನ್ ಮುಗಿಸ್ಕೊಂಡು ನಾವು ರೆಸಾರ್ಟಿಂದ ಕ್ರೊಕೊಡೈಲ್ ಪಾರ್ಕನ್ನು ನೋಡೋಕೆ ಹೋದ್ವಿ. ಅಲ್ಲೇ ದಾಂಡೇಲಿಯಲ್ಲಿ ನಮ್ಮ ರೆಸಾರ್ಟಿಂದ ಸ್ವಲ್ಪ ದೂರದಲ್ಲೇ ಇತ್ತು. ಚಿಕ್ಕ ಮಕ್ಕಳಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಕ್ರೊಕೊಡೈಲ್ ಪಾರ್ಕು. ಅವ್ರು ಮಸ್ತ್ ಎಂಜಾಯ್ ಮಾಡ್ತಾರೆ. ಚಿಕ್ಕ ಮಕ್ಕಳಿದ್ರೆ ಮಸ್ಟ್ ಒಂದ್ಸರಿ ಇಲ್ಲಿಗೆ ವಿಸಿಟ್ ಮಾಡಿ. ಹಾಗೆ ನೆಕ್ಸ್ಟ್ ಅಲ್ಲಿಂದ ನಾವು ಮೌಲಂಗಿ ಪಾರ್ಕಿಗೆ ಹೋದ್ವಿ. ಬಟ್ ನಾವು ಹೋಗೋಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗಿರೋ ಕಾರಣ ಮೌಲಂಗಿ ಪಾರ್ಕಲ್ಲಿ ಕ್ಲೋಸ್ ಆಗಿತ್ತು. ಬಟ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಮಗೆ ಅವರು ಗೋ ಕಾರ್ಟಿಂಗ್ ಒಂದು ಅವೈಲೇಬಲ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸೊ ಪರವಾಗಿಲ್ಲ, ಮಾಡಿಕೊಡಿ ಅಂತ ಹೇಳಿದ್ವಿ. ನಾವೆಲ್ಲ ಗೋ ಕಾರ್ಟಿಂಗನ್ನು ಮಾಡಿದ್ವಿ. ಫುಲ್ ಮಸ್ತ್ ಆ್ಯಂಡ್ ಎಂಜಾಯನ್ನು ಮಾಡಿದ್ವಿ. ಸೊ ಪ್ಲೀಸ್ ಫ್ರೆಂಡ್ಸ್, ಒನ್ಸ್ ನೀವು ವಿಸಿಟ್ ಮಾಡಿ, ಹೇಗಿತ್ತು ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.